ಹಾಯ್ ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ಆಗಿರೋ ವಡೆ ಮಾಡೋಣ. ಜಾಕ್ ಫ್ರೂಟ್ ಅಥವಾ ಹಲಸಿನಕಾಯಿನ ಯೂಸ್ ಮಾಡಿಕೊಂಡು ನಾನು ಈ ಥರ ಬೋಂಡ ಮಾಡಿದ್ದೀನಿ, ಅಥವಾ ವಡೆ ಅಂತಲೂ ಕರಿಬೋದು. ಈವ್ನಿಂಗಿಗೆ ತುಂಬ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸ್ ಥರ ಮಾಡ್ಕೊಬೋದು. ಇದನ್ನು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನಾನು 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು ಮತ್ತು 1/4 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಹಲಸಿನಕಾಯಿನ ಮೇಲ್ಗಡೆದೆಲ್ಲ ತೆಗೆದು ಮಧ್ಯದೆಲ್ಲ ತೆಗೆದುಬಿಟ್ಟು ಸಾಂಬಾರಿಗೆ ಕಟ್ ಮಾಡ್ಕೊತೀವಲ್ಲ ಆ ಥರ ಕಟ್ ಮಾಡಿಕೊಂಡು ಒಂದು ವಿಶಿಲ್ ಹಾಕಿಸ್ಕೊಂಡು, ಆಮೇಲೆ ಇದನ್ನು ಈ ರೀತಿ ಕೈಯಲ್ಲಿ ಚಿಕ್ಕದಾಗಿ ಮಾಡಿಕೊಂಡು, ಈರುಳ್ಳಿ ಥರ ಚಿಕ್ಕದಾಗಿ ಅದನ್ನು ಕೈಯಲ್ಲೇ ಹಿಂಗೆ ಇಚ್ಚಕ್ಬೋದು. ಬೆಂದಾದಮೇಲೆ ಈ ರೀತಿ ಮಾಡಿಕೊಂಡು ನಾವು ಅದನ್ನು ಬೋಂಡಾಗೆ ಸೇರಿಸ್ಕೊಂಡ್ರೆ ನಮಗೆ ಬೋಂಡ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಚಿಕ್ಕದಾಗಿ ಕೈಯಲ್ಲೇ ಮಾಡ್ಕೊಬೋದು. ಬೇಯಿಸಾದ್ಮೇಲೆ ಈರುಳ್ಳಿ ಥರ ಕಾಣಿಸ್ತಾ ಇರುತ್ತೆ ಆವಾಗ ಅದು. ಇದಕ್ಕೆ ನಾನು ಒಂದು ಈರುಳ್ಳಿ ತೊಗೊಂಡು ಉದ್ದಾಗಿ ಹೆಚ್ಕೊಂಡಿದ್ದೀನಿ ತೆಳ್ಳಗೆ. ಅದನ್ನು ಹಾಕ್ಕೊಂಡು, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ಜೀರಿಗೆ ಅಥವಾ ಹೂವಿನ ಕಾಳು ಕೂಡ ಆ್ಯಡ್ ಮಾಡ್ಬೋದು. ನಾನು ಹಾಕಿಲ್ಲ ಅಷ್ಟೇ. ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಬರುತ್ತಲ್ಲ, ಬೋಂಡಾಗಿ ಯೂಸ್ ಮಾಡ್ತೀವಲ್ಲ, ಅದನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಬರುತ್ತೆ ಬೋಂಡ. ಹಲಸಿನಕಾಯಿ ಮಾತ್ರ ಬೇಯಿಸ್ಕೊಂಡು ತೊಗೊಳೋದ್ರೆ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಎಣ್ಣೆಯಲ್ಲಿ ಕರೆಕ್ಟಾಗಿ ಬೇಯೋದಿಲ್ಲ, ಅದು ಕಾಯಿ ಇರಿದ್ದಾಗ. ಹಲಸಿನಕಾಯಿಂದ ಮಾಡೋದ್ರಿಂದ ಅದನ್ನು ಒಂದು ವಿಶಿಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಮಗೆ ಬೋಂಡ. ನಾವು ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬಟ್ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕಾದಷ್ಟು ಉಪ್ಪು ಹಾಕ್ಕೊಂಡು, ಚೂರು ಸೋಡಾ ಪುಡಿ ಕೂಡ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕು. ಫಸ್ಟು ನೀರು ಹಾಕ್ಕೊಬಾರ್ದು. ಇದೊಂದು ಸಲ ಡಿಫ್ರೆಂಟಾಗಿರುತ್ತೆ. ಹಲಸಿನಕಾಯಿ ಸೀಸನ್ ಇದ್ದಾಗ ಹಲಸಿನಕಾಯಿ ಬೋಂಡನ ಮಾಡಿ ಸಾಂಬಾರೆಲ್ಲ ಮಾಡ್ತಾರೆ. ಸೊ ಅದೇ ರೀತಿಯೇ ಹಲಸಿನಕಾಯಿನ ಕಟ್ ಮಾಡಿಕೊಂಡು ಒಂದು ವಿಶಿಲ್ ಹಾಕಿಸ್ಕೊಂಡು, ನಾವು ಚಿಕ್ಕದಾಗಿ ಕೈಯಲ್ಲಿ ಪುಡಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಮಾಡಿದರೆ ಬೋಂಡ ತುಂಬಾ ಚೆನ್ನಾಗಿ ಬರುತ್ತೆ. ಆನಿಯನ್ ಬೋಂಡ ಹೇಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತೀವಿ ಆ ಥರ ಇರಬೇಕು. ಹಿಟ್ಟೆಲ್ಲ ಜಾಸ್ತಿ ಇರಬಾರ್ದು, ಇದಕ್ಕೆ ಕ್ರಿಸ್ಪಿಯಾಗಿ ಬರುತ್ತೆ ಆವಾಗ ನಮಗೆ. ನೋಡಿ, ಈ ರೀತಿ ಅಷ್ಟೇ ಉದ್ರಾಗೆ ಇರಬೇಕು ನಮಗೆ, ಆವಾಗ ಕ್ರಿಸ್ಪಿನೆಸ್ ಆಗಿ ಬರುತ್ತೆ, ಈರುಳ್ಳಿ ಬೋಂಡದ ಥರನೇ. ಇದರಲ್ಲಿ ನಾವು ಹಲಸಿನಕಾಯಿ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇದ್ರದ್ದು. ಈರುಳ್ಳಿ ಬೋಂಡ ತಿನ್ನಂಗೆ ಅನಿಸ್ತಾ ಇರುತ್ತೆ ನಮಗೆ, ಬಟ್ ಹಲಸಿನಕಾಯಿ ಆ್ಯಡ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಷ್ಟೇ. ಕೆಂಪಗಾಗೋವರೆಗೂ ನಾವು ಇದನ್ನು ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಹಲಸಿನಕಾಯಿ ವಡೆ ಅಥವಾ ಬೋಂಡ ರೆಡಿ ಆಗುತ್ತೆ. ಯಾವಾಗಲೂ ಒಂದೇ ಥರ ಮಾಡಿ ಬೇಜಾರಾದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಬರಬೇಕು. ನಿಧಾನ ಉರಿಯಲ್ಲೇ ನಾವು ವಡೆನ ಬೇಯಿಸ್ಕೊಂಡ್ರೆ ನಮಗೆ ಕ್ರಿಸ್ಪಿನೆಸ್ ಬರುತ್ತೆ. ಸಂಜೆ ಟೈಮಲ್ಲಂತೂ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಲಸಿನಕಾಯಿ ಸೀಸನ್ ಇದ್ದಾಗ ಒಂದು ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.